ಆರ್ಸಿ ಶಿವಾನಿ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ರಾಜೇಶ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಕಾವ್ಯ ರಾಜೇಶ್ ಅಂತ. ಯಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಇದು ಅಮ್ಮನ ಮನೆ ಹಬ್ಬ ಮಾಡಿದ್ರು, ಹೋಗೋಣ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಇನ್ನು ಅಮ್ಮನ ಮನೆಯಲ್ಲಂತೂ ಇದೇ ಫಸ್ಟ್ ಟೈಮ್ ಗಣೇಶ ಹಬ್ಬ ಮಾಡ್ತಿರೋದು. ಯಾವಾಗಲೂ ವರ್ಷ ಮಾಡ್ತಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಇನ್ನು ಅಮ್ಮ ಹಬ್ಬಕ್ಕಂತ ಕರೆದಿದ್ರು, ಅದು ಹೋಗೋಕ್ಕಾಗಲಿಲ್ಲ. ಇನ್ನು ಮಕ್ಕಳು ಸ್ಕೂಲ್ ಬೇರೆ ಇದೆಯಲ್ಲ, ಇನ್ನು ರಜೆ ಹಾಕ್ಸಿ ಹೋಗೋಕ್ಕಾಗಲ್ಲ, ಹೋಗೋದು ಬರೋದು. ಇನ್ನು ಅಲ್ಲಿಗೇನಾದ್ರು ಹೋದ್ರೆ 2-3 ದಿನ ಅಲ್ಲೇ ಇರಬೇಕಾಗುತ್ತೆ. ಅಮ್ಮನ ಮನೆಗೆ ಹೋದ್ರೆ ಮತ್ತೆ ಬರೋದಕ್ಕೆ ಆಗಲ್ಲ. ಅವಾಗೇನೋ ಚಿಕ್ಕ ಮಕ್ಕಳು ಇರ್ಬೋದಾಗಿತ್ತು, ಈಗ ಸ್ಕೂಲ್ಗೆ ಹೋಗೋ ಮಕ್ಕಳನ್ನ ಅಲ್ಲಿಗೆ ಎಲ್ಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ನೀವೇ ಮಾಡ್ಕೊಳ್ಳಿ ಅಂತ. ಇನ್ನು ನಮ್ಮ ಮನೆಯಲ್ಲಿ ಈ ಸಲ ಗಣೇಶ ಹಬ್ಬ ಮಾಡೋಣ ಅಂದ್ರೆ ರಾಜು ಬೇಡ, ವರ್ಷ ಮಾಡ್ಕೊಂಡ್ ಬಂದಿದ್ರೆ ಪರವಾಗಿಲ್ಲ, ಸಡನ್ ಆಗಿ ಹಬ್ಬ ಮಾಡಿದ್ರೆ ಹೇಗೆ ಅಂತೇಳಿ ನನ್ನ ಮನೆಯಲ್ಲಿ ಇರುವಂಥ ವಿಗ್ರಹಕ್ಕೆ ಪೂಜೆ ಮಾಡಿ ಗಣೇಶ ಹಬ್ಬ ಮಾಡ್ಕೊಂಡ್ವಿ. ಹಾಗೆ ನೈವೇದ್ಯಕ್ಕೆ ಹಣ್ಣುಗಳಿಟ್ಟು ಪೂಜೆ ಮಾಡಿದ್ವಿ. ಇನ್ನು ನೈವೇದ್ಯಕ್ಕೆ ಕಡುಬು ಅದೆಲ್ಲ ಮಾಡೋಣ ಅಂದ್ಕೊಂಡಿದ್ವಿ. ಆದರೆ ಸಡನ್ ಆಗಿ ರಾಜು ಅವ್ರು ಬಂದು ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಕರ್ಕೊಡೋದ್ರು. ಪ್ಲಾನೇ ಇರಲಿಲ್ಲ ಹೋಗ್ಬೇಕು ಅಂತ. ಇನ್ನು ಯಾವಾಗೋ ಅಪರೂಪಕ್ಕೆ ಇನ್ನು ಹೊರಗಡೆ ಕರೀತಾರಲ್ಲ, ಇನ್ನೇನು ಸಿಕ್ಕಿದೆ ಚಾನ್ಸ್, ಹೋಗೋಣ ಅಂತ ರೆಡಿಯಾಗಿ ಹೊರಟ್ವಿ. ಒಂದು 12 ಗಂಟೆ ಆಯಿತು ಜಾಗ ಬಿಡೋಷ್ಟರಲ್ಲಿ. ಇನ್ನು ಹೋಗುವಾಗ ನಮ್ಮ ಮತ್ತೆ ಅವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಅಂಗಡಿ ಹತ್ರ ಬಂದು ಹಾಗೆ ಹೊರಟ್ವಿ. ಇನ್ನು ಹೊರಡುವಾಗ ಸಾಯಿಬಾಬಾ ಟೆಂಪಲ್ ಕಾಣಿಸ್ಕೊಂತು. ಆದರೆ ಟೈಮ್ ಬಂದು 1 ವಾರ ಆಗಿತ್ತು, ಓಪನ್ ಇರಲ್ಲ ಅಂತ ಹೇಳಿ ಮತ್ತೆ ಲೇಪಾಕ್ಷಿ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಅಂದ್ಕೊಂಡಿದ್ದು ಈಶಾ ಟೆಂಪಲ್ಗೆ ಹೋಗೋಣ ಅಂತ. ಸರಿ ಹೋಗೋದಾದ್ರೆ ಅಲ್ಲೇ ಲೇಪಾಕ್ಷಿ ಟೆಂಪಲ್ಗೆ ಹೋಗೋಣ ಅಂತ. ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಿರೋದು. ನೀವೇನಾದರೂ ನೋಡಿದ್ರೆ ಕಮೆಂಟ್ ಮಾಡಿ, ಯಾರೆಲ್ಲ ನೋಡಿಲ್ಲ ನೋಡಿ ದರ್ಶನ ಮಾಡ್ಕೊಳ್ಳಿ. ಹಾಗೆ ದೇವ್ರ ವಿಡಿಯೋ ಒಳಗಡೆ ಫೋನ್ ಎಲ್ಲ ಬಿಡೋದಿಲ್ಲ, ಅದು ನಂಗೆ ಗೊತ್ತಿಲ್ಲದೆ ವಿಡಿಯೋ ಎಲ್ಲ ಮಾಡಿದೆ. ಎಷ್ಟು ಬರುತ್ತೋ ಅಷ್ಟು. ಇಲ್ಲದೆ ಇದ್ರೆ ಫೋನ್ ಏನಾದರೂ ವಿಡಿಯೋ ಮಾಡಿದ್ರೆ ಫೋನ್ ಕಿತ್ಕೊಂಡ್ರೆ ಇನ್ನು ಫೋನ್ ಮತ್ತೆ ಬರೋದಿಲ್ಲ. ಜನ ಏನು ಅಷ್ಟಾಗಿರ್ಲಿಲ್ಲ. ನಾವೆಲ್ಲ ಹಬ್ಬಕ್ಕೆ ರಶ್ ಇರುತ್ತೇನೋ, ಹೋಗೋಕ್ಕಾಗಲ್ಲ ಅನ್ಕೊಂಡಿದ್ವಿ. ಆದ್ರೆ ಸೀದಾ ಹೋಗಿದ್ದು ಬಂದಿದ್ದೇನೆ. ದರ್ಶನ ಎಲ್ಲ ಚೆನ್ನಾಗಾಯ್ತು. ಅದು ಬೇರೆ ಗಣೇಶ ಹಬ್ಬ ಅಲ್ವಾ, ಎಲ್ಲ ಗಣೇಶ ಹಬ್ಬ ದೇವಸ್ಥಾನಕ್ಕೆ ಹೊರಡ್ತಾರೆ, ಇಲ್ಲಾಂದ್ರೆ ಎಲ್ಲ ಹಬ್ಬ ಮಾಡ್ಕೊಂಡು ಮನೇಲಿರ್ತಾರೆ. ಅದಕ್ಕೆ ಖಾಲಿಯಾಗಿದ್ದಾರೆ. ಜನ ಏನು ಅಷ್ಟಾಗಿರಲ್ಲ, ಸುಮಾರಾಗಿ ಬರ್ತಿದಾರೆ ಹೋಗ್ತಿದಾರೆ ಅಷ್ಟೇ. ಇನ್ನು ಸಾಯಂಕಾಲ ಮೇಲೆ ಜನ ಜಾಸ್ತಿ ಆಗ್ತಾ ಬರ್ತಿತ್ತು. ಲೇಟಾಗೆ ಬಂದಿದ್ರು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಧನು ನಾವು ಬರೋವಾಗ ಮುಂದಿನ ಬಾಗಿಲಿಂದ ಬರಬೇಕಾಗಿತ್ತು. ನೋಡ್ರೆ ಹಿಂದಿನ ಬಾಗಿಲಿಂದ ಬಂದಿದ್ದೀವಿ. ಗೊತ್ತಾಗ್ಲಿಲ್ಲ ಯಾವ ಕಡೆ ಏನು ಅಂತ. ಇದೇ ಏನೋ ಫಸ್ಟ್ ಎಂಟ್ರೆನ್ಸ್ ಅಂದ್ಕೊಂಡ್ವಿ. ಇನ್ನು ಆ ಕಡೆಯಿಂದ ಬಂದಿದ್ದು ಒಳ್ಳೇದೇ ಆಯಿತು. ಮುಂದಿನ ಬಾಗಿಲಿಂದ ಬಂದಿದ್ರೆ ಮಕ್ಕಳು ಅದು ಕೋರ್ಸು ಇದು ಕೋರ್ಸು ಒಂದೇ ತಲೆನೋವು ಬಂದ್ಬಿಡೋದು.
ಇನ್ನು ಹೊರಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಗರುಡ ಪಾರ್ಕ್ ಸಿಗುತ್ತೆ. ಇದು 1 ಕಿಲೋಮೀಟರ್ ಅಷ್ಟು ದೂರನ ಏನೋ. ಇದಕ್ಕೆ 10 ರೂಪಾಯಿ ಟಿಕೆಟ್ ಕೊಟ್ಟು ಒಳಗಡೆ ಎಂಟ್ರಿ ಇರುತ್ತೆ. ಇನ್ನು ಮೇಲೆ ಹೋಗಿ ಬೆಟ್ಟ ಹತ್ತಿ ಅಲ್ಲೆಲ್ಲ ಫೋಟೋ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಯಾವಾಗಲೂ ಮನೇಲಿ ಇದ್ದು ಸಡನ್ ಆಗಿ ಈ ಥರ ಬೆಟ್ಟ ಹತ್ಬೇಕು ನಡಿಬೇಕು ಅಂದ್ರೆ ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಹತ್ತಿರೋರಿಗೆ ಸ್ವಲ್ಪ ಓಡಾಡಿರೋರಿಗೆ ಸ್ವಲ್ಪ ನೋವು ಗೊತ್ತಾಗಲ್ಲ. ಮನೇಲೇ ಇದ್ದು ಎಲ್ಲಿಗೂ ಓಡಾಡದೆ ಇರ್ತಾರಲ್ಲ, ಸಡನ್ ಆಗಿ ಕೈ ಬೆಟ್ಟ ಹತ್ತು ಕಾಲೆಲ್ಲ ನೋವೇ ಬಂದ್ಬಿಡುತ್ತೆ. ಇದಾದ್ರೂ ಪರವಾಗಿಲ್ಲ. ತಿರ್ತಿ ಬೆಟ್ಟ ಹತ್ಬೇಕು, ಅದ್ರ ಮೇಲೆ ಹೋಗಿ ಬರ್ಬೇಕು ಅಂದ್ರೆ ನಿಜಾಗ್ಲೂ ಬರೋದಕ್ಕೆ ಆಗಲ್ಲ. ಒಂದಿನ 1 ವಾರ ಎಲ್ಲ ರೆಸ್ಟ್ ತಗೋಬೇಕಾಗುತ್ತೆ. ಮ್ಯಾಕ ಈಡ ಮ್ಯಾಕಮ್ಮ ಹೋದಂಡಾಡ್ಕಿ ಪುಟ್ಕೋ ಜಾಗ್ತದಿ. ಆರ್ಸಿ ಶಿವಾನಿ ಇನ್ನು ಈ ಕಡೆ ಪಾರ್ಕ್ ಹತ್ರ ಎಲ್ಲ ಹೋಗಿ ಬಂದಿದ್ದಾಯ್ತು. ಈ ಕಡೆ ನಂದಿ ಇದೆ ಅಂತೆ, ಆದರೆ ನಂದಿ ಇರೋ ಜಾಗಕ್ಕೆ ಹೋಗೋಕ್ಕಾಗಲಿಲ್ಲ. ಟೈಮ್ ಆಯಿತು ಅಂತ ಇನ್ನೇನು ಈಶಾ ಟೆಂಪಲ್ಗೆ ಅಂತ ಹೊರಡ್ತಾ ಇದ್ದೀವಿ. ಟೈಮ್ ಇದ್ದಿದ್ರೆ ನೋಡ್ಬೋದಾಗಿತ್ತು. ಅಲ್ಲೇನೆ ಟೈಮ್ 4 ಗಂಟೆ ಆಗೋಗಿತ್ತು. ಸರಿ ಈಶಾ ಟೆಂಪಲ್ಗೆ ಲೈಟ್ ಸೆಟ್ಟಿಂಗ್ ಅದೆಲ್ಲ ನೋಡಬೇಕಾಗಿತ್ತು. ರಾಜು ಅವರು ಅವಾಗ ಈಶಾ ಟೆಂಪಲ್ಗೆ ಹೋಗಿ ಬರ್ತಿದ್ರು, ಆದರೆ ಲೈಟ್ ಸೆಟ್ಟಿಂಗ್ ನೋಡಲಿಲ್ಲ. ಅದೇ ಫಸ್ಟ್ ಟೈಮ್ ನೋಡ್ತಿರೋದು. ಹಾಗೆ ನಾವು ನೋಡ್ಬೋದಲ್ಲ ಅಂತ. ಇನ್ನು ಹೊರಡುವಾಗ ಮಳೆ ಬೇರೆ, ಟ್ರಾಫಿಕ್ ಬೇರೆ, ಯಾಕಪ್ಪ ಹೋಗೋದು ಅನ್ಸ್ಕೊಟ್ಟಿತ್ತು. ಜನ ಹಾಗೆ ಈಶಾ ಟೆಂಪಲ್ಗೆ ಜನ ಎಲ್ಲರೂ ಬರ್ತಿದ್ರು ಆಗ್ತಾನೆ. ಎಲ್ಲ ನೈಟ್ ಹೊತ್ತೆ ಜಾಸ್ತಿ ಲೈಟ್ ಸೆಟ್ಟಿಂಗ್ ಅದೆಲ್ಲ ನೋಡಬೇಕು ಅಂತ. ಶಿವ ನಾವಿಲ್ಲಿ ರೀಚ್ ಆಗೋ ಅಷ್ಟೆಲ್ಲ 5 ಗಂಟೆ ಆಗೋಯಿತು. 2 ಅವರ್ ಅಲ್ಲೇ ಕಾಯ್ಕೊಂಡಿದ್ದಾಯಿತು. ಲೈಟ್ ಸೆಟ್ಟಿಂಗು ಅದೆಲ್ಲ ನೋಡಬೇಕು ಅಂದರೆ 7 ಗಂಟೆ 7ವರೆಗೆ ಸ್ಟಾರ್ಟ್ ಆಗೋದು. ಸೇಪೊಟ್ಟು ಬಿಡ್ಲ್ದಿ in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him
ಟೈಮ್ ಇದ್ದಿದ್ರೆ ಇನ್ನೂ ಸ್ವಲ್ಪ ಹೊತ್ತು ನೋಡ್ಬೋದಾಗಿತ್ತು. ಸಡನ್ನಾಗಿ ಮಳೆ ಬಂದ್ಬಿಡ್ತು. ಲೈಟ್ ಸೆಟ್ಟಿಂಗ್ ಬೇರೆ 7 ಗಂಟೆ 7:15 ಸ್ಟಾರ್ಟ್ ಆಯಿತು. ನಾವು ಅಲ್ಲಿ ಹೋಗಿದ್ದೆ 2 ಅವರ್ ಕಾಯ್ಕೊಂಡಿದ್ದಾಯಿತು. ಇನ್ನೇನು 7 ಗಂಟೆ ಸ್ಟಾರ್ಟ್ ಮಾಡ್ತಾ ನೋಡೋದು 7:15 ಆಗೋಯ್ತು. ಸಡನ್ನಾಗಿ ಇನ್ನಷ್ಟು ಟೈಮ್ ಇದೆ ಫುಲ್ ನೋಡ್ಬೋದಾಗಿತ್ತು. ಅದು ಬೇರೆ ಸಡನ್ ಮಳೆ ಬಂದ್ಬಿಡ್ತಲ್ಲ, ನೆನ್ಕೊಂಡು ಹೋಗಿದ್ದಾಯಿತು ಕಾರ್ ಹತ್ರ. ಎಷ್ಟೇ ಬಟ್ಟೆ ತೊಗೊಂಡು ಹೋಗೋದಕ್ಕೆ ಸರೋಯ್ತು, ಇಲ್ಲಾಂದರೆ ಅಲ್ಲೇ ನೆನ್ಕೊಂಡು ಹೋಗ್ಬೇಕಾಗಿತ್ತು. ಇವಾಗ ಸೇಫ್ಟಿ ಆಯಿತು ಮಕ್ಕಳಿಗೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.